ಅವರು ಪಕ್ಷದ ಪ್ರಚಾರ ಮಾಡುವ ವೇಳೆಯಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನು ನಿಂದಿಸಿ ಆ 5 ಗ್ಯಾರಂಟಿಗಳು ಕೊಡ್ತಾ ಇರೋ ಕಾರಣ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಮಾತನ್ನ ಬಳಸಿದ್ದು ತುಂಬಾನೇ ಬೇಜಾರಾಗ್ತಿದೆ. ನಮ್ಗೆ ಅವ್ರ ತರ ಕೆಟ್ಟದಾಗ ಮಾತಾಡಕ್ ಬರಲ್ಲ. ನಾವು ಅದಕ್ಕೆ ಏನಂದ್ರೆ ಶಿಸ್ತಿನಿಂದ ಒಂದು ಪ್ರತಿಭಟನೆ ಮಾಡ್ತಿದೀವಿ. ನಮ್ಗೆ ಏನಂದ್ರೆ ಇವಾಗ ಎಷ್ಟೋ ಜನ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹ ಯುವ ನಿಧಿ ಇರ್ಬೇಕು, ಮತ್ತೆ ಬಸ್ಸು ಶಕ್ತಿ ಯೋಜನೆ ಇರ್ಬೋದು, ಎಲ್ಲದು ಗ್ಯಾರಂಟಿಗಳನ್ನು ಅನುಭವಿಸ್ತಾರ ಮಹಿಳೆಯರಾಗಿರ್ಬೋದು, ಏನ್ ಯುವ ನಿಧಿ ಅನುಭವಿಸೋ ಪುರುಷರು ಎಲ್ಲರೂ ದಾರಿ ತಪ್ಪಿದಾರ. ಹಂಗಾರೆ ಕಾಂಗ್ರೆಸ್ ಪಕ್ಷದವರು ಒಬ್ರು ಮಾತ್ರ ಗ್ಯಾರಂಟಿ ಯೋಜನೆಗಳನ್ನ ಸ್ವೀಕಾರ ಮಾಡ್ತಿದಾರ. ನಮ್ಮ ಬಿಜೆಪಿ ಅವರು ಮಾಡ್ತಿದ್ದಾರೆ, ನಮ್ಮ ಜೆಡಿಎಸ್ ಪಕ್ಷದವರು ಮಾಡ್ತಿದ್ದಾರೆ, ಬಡವರು ಮಾಡ್ತಿದ್ದಾರೆ, ಶ್ರೀಮಂತರು ಸಹ ಮಾಡ್ತಿದ್ದಾರೆ. ಯಾವ ಭೇದ ಭಾವ ಇಲ್ಲದೆ, ಯಾವ ಜಾತಿ ಭೇದ ಭಾವ ಇಲ್ಲ, ಯಾವ ಪಕ್ಷ ಭೇದ ಭಾವ ಇಲ್ಲದೆ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಅವ್ರ ಅಧಿಕಾರ ಬಂದ ತಕ್ಷಣವೇ ಜಾರಿಗೊಳಿಸಿದ್ದಾರೆ. ಅದನ್ನೆಲ್ಲ ಫಲಾನುಭವಿ ನಾವು ಸಹ ಇದ್ದೀವಿ. ಮಹಿಳೆಯರು 2,000 ದುಡ್ಡು ತಂದ ತಕ್ಷಣ ದಾರಿ ತಪ್ತಾರ? ಹಂಗಾರೆ ಈ ಮಹಿಳೆಯರು ಇವಾಗ 2,000 ರೂಪಾಯಿ ದುಡ್ಡು ಬರ್ತಾರೆ ಅಂತ ದಾರಿ ತಪ್ತಿರೋದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಂಗಾರೆ ಅವ್ರ ಮನೆ ಹೆಂಡತಿರು, ಅವ್ರ ಅಮ್ಮದಿರು, ಅವ್ರ ಅಕ್ಕಂಗಿರೆಲ್ಲ ದಾರಿ ತಪ್ಪಿಟ್ಟಿದಾರ. ಮಹಿಳೆಯರ ಬಗ್ಗೆ ಮಾತ್ರ ನಿಮ್ಮ ತಲೆ ಒತ್ತಿರೋದು ಸಹ ಒಬ್ಬ ಮಹಿಳೆನೇ. ನೀವ್ ಇವಾಗ ಬಿಜೆಪಿ ಸರ್ಕಾರಕ್ಕೆ ಹೋಗಿದ್ದೀರಾ, ಆ ಚಿಹ್ನೆನೂ ಸಹ ಕಮಲ ಅನ್ನೋ ಒಬ್ಬ ಮಹಿಳೆಯ ಸೇರ್ಕೊಂಡಿದ್ದೀರಾ. ಅಂತದ್ರಲ್ಲಿ ನೀವು ಮಹಿಳೆಗೆ ದೌರ್ಜನ್ಯ ಮಾಡೋ ತರ ಏನು ದಾರಿ ತಪ್ಪಿದ್ದಾರೆ ಅನ್ನೋದು ಏನು ಹಳ್ಳಿ ಕಡೆ ಹೋದ್ರ ಮಾತಿಗೆ ಅರ್ಥನೇ ಬೇರೆ ತರ ಇದೆ. ನೀವ್ ಯಾವ ಅರ್ಥದಲ್ಲಿ ಹೇಳಿದ್ರಿ? ನಿಮ್ಗೊಂದು ಗೌರವ ಇದೆ ಅಲ್ವಾ? ನಾವೇ ಸಾಧಾರಣ ವ್ಯಕ್ತಿನ. ನೀವು ಮಾಜಿ ಮುಖ್ಯಮಂತ್ರಿ ಆಗಿದ್ದಂತವ್ರು, ನೀವು ಮಾತಾಡುವಾಗ ಮಾತಿನ ಮೇಲೆ ನಿಗಾ ಇರಬೇಕು. ದಯವಿಟ್ಟು ಓಪನ್ ಆಗಿ ಎಲ್ಲ ಗೃಹಲಕ್ಷ್ಮಿ ಇರ್ಬೋದು, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನ ಪಡಿತರ ಅಂತ ಎಲ್ಲ ತಾಯಂದಿರಿಗೂ ನೀವು ದಯವಿಟ್ಟು ಓಪನ್ ಆಗಿ ಎಲ್ಲರ ಕ್ಷಮೆ ಯಾಚಿಸಲೇಬೇಕು. ತಾಯಂದಿರ ನಂದು ತಪ್ಪಾಯ್ತು, ನಾನು ನಿಮ್ ಬಗ್ಗೆ ಮಾತಾಡಬಾರ್ದಿತ್ತು ಹಂಗಿಂತ ದಯವಿಟ್ಟು ಕುಮಾರಸ್ವಾಮಿ ಅವರ ಕ್ಷಮೆ ಹಾಕಿ. ಇಲ್ಲ ಅಂದ್ರೆ ಮುಂಬರೋದು ಸ್ವಲ್ಪ ಅರ್ಕೆ ಹಿಡ್ಕೊಂಡು ಓಡಿ ಬರ್ತೀವಿ. ದಯವಿಟ್ಟು ಖಂಡಿತ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.